ಎಲ್ಲ ಪ್ರೀತಿಯ BA 6ನೇ ಸೆಮಿಸ್ಟರ್ನ ವಿದ್ಯಾರ್ಥಿನಿಯರಿಗೆ ತುಂಬು ಹೃದಯದ ಹಾರ್ದಿಕ ಸ್ವಾಗತ. ಈ ನಮ್ಮ ಕನ್ನಡ ಆನ್ಲೈನ್ ತರಗತಿಗೆ, ಯೂಟ್ಯೂಬ್ ತರಗತಿಗೆ. ಪ್ರೀತಿಯ ವಿದ್ಯಾರ್ಥಿನಿಯರೇ, ನಾನು ಕಳೆದ ತರಗತಿಯಲ್ಲಿ ಸತ್ಯ ಅವರು ಬರೆದಿರ್ತಕ್ಕಂತಹ ಭೂಮಿಗೆ ಉಸಿರು ಕೊಟ್ಟವರು BA 6ನೇ ಸೆಮಿಸ್ಟರ್ನ ಮೊದಲನೆಯ ಲೇಖನದಲ್ಲಿ 2 ಲೇಖನವನ್ನು ನಾನೀಗಾಗಲೇ ಪೂರೈಸಿದ್ದೀನಿ. 2ನೇ ಲೇಖನ ಮೊನ್ನೆ ತಾನೇ ಅಪ್ಲೋಡ್ ಮಾಡಿದ್ದೀನಿ. ಅದು ಸಾಲು ಮರದ ತಿಮ್ಮಕ್ಕನವರ ಕುರಿತಾಗಿರ್ತಕ್ಕಂಥದ್ದು. ಹಾಗೆ ಭೂಮಿಗೆ ಉಸಿರು ಕೊಟ್ಟ ಮತ್ತೊಬ್ಬ ಮಹಿಳೆಯ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ತುಳಸಿ ಗೌಡ, ನಮ್ಮ ಕನ್ನಡ ನಾಡಿನ ಕರ್ನಾಟಕದ ಹೆಮ್ಮೆಯ ಮಹಿಳೆ ಈ ತುಳಸಿ ಗೌಡ ಅವರು. ತುಳಸಿ ಗೌಡ ಅವರು ಉತ್ತರ ಕನ್ನಡವು ಕರ್ನಾಟಕದ ಸಮೃದ್ಧ ಜಿಲ್ಲೆ ಅಂತ ಹೇಳಿ ಕರಿತೀವಿ ನಾವು. ಯಾಕಂತಂದರೆ ಒಂದು ಕಡೆಗೆ ಅರಬ್ಬಿ ಸಮುದ್ರ, ಮತ್ತೊಂದು ಕಡೆಗೆ ದಟ್ಟವಾಗಿರ್ತಕ್ಕಂಥ ಪಶ್ಚಿಮ ಘಟ್ಟಗಳು, ವಿಸ್ತಾರವಾಗಿರ್ತಕ್ಕಂಥ ಗಗನಚುಂಬಿ ಮರಗಳಿಂದ ಕೂಡಿರ್ತಕ್ಕಂಥ ಕಣ್ಣಿಗೆ ಮನೋಹರ, ಅಷ್ಟು ಒಂದು ಸೌಂದರ್ಯವನ್ನು ನಮ್ಮ ಮನಸ್ಸಿಗೆ ಉಂಟು ಮಾಡುವಂತಹ ಒಂದು ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಪಶ್ಚಿಮ ಘಟ್ಟಗಳು ಒಂದು ಕಡೆಗೆ ಅರಬ್ಬಿ ಸಮುದ್ರ. ಇದರ ಜೊತೆಗೆ ಆ ಪಶ್ಚಿಮ ಘಟ್ಟಗಳಲ್ಲಿ ಹರಿದು ಬರುವ ಕಾಳಿ ನದಿ, ಅಘನಾಶಿನಿ ನದಿ, ಬೆಡ್ತಿ ನದಿ, ಶರಾವತಿ, ವರದಾ ನದಿಗಳು, ಹೀಗೆ ನೈಸರ್ಗಿಕವಾಗಿ ಉತ್ತರ ಕನ್ನಡ ಸಮೃದ್ಧವಾಗಿದ್ದು ಮತ್ತು ಅಷ್ಟೇ ಅರಣ್ಯ ಸಂಪನ್ಮೂಲದಿಂದ, ಪ್ರಾಕೃತಿಕ ಸೌಂದರ್ಯದಿಂದ ಕೂಡಿದೆ ಅಂತ ತಿಳ್ಕೊಂಡು ನಾವಿಲ್ಲಿ ಹೇಳ್ತೀವಿ. ಇಂಥ ಒಂದು ಸಂಪದ್ಭರಿತ ಪ್ರದೇಶದಲ್ಲಿ ನೋಡಿ, ಆ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಭೂಮಿಗೆ ಬಿಸಿಲು ಸೋಂಕದಂಥ ಗಿಡ ಮರಗಳಿಂದ ಕೂಡಿದೆ. ಅಷ್ಟು ದಟ್ಟವಾಗಿರ್ತಕ್ಕಂತಹ ಒಂದು ಕಾಡು, ಹೆಂಗೆ ಕಲ್ಪನೆ ಮಾಡ್ಕೊಳ್ಬೇಕು ನಾವು, ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕಾಡು. ಇಂಥ ಒಂದು ಕಾಡಿನಲ್ಲಿ ತಲೆತಲಾಂತರಗಳಿಂದ, ಎಷ್ಟೋ ವರ್ಷಗಳಿಂದ ಆ ಕಾಡಿನಲ್ಲಿ, ಅರಣ್ಯದಲ್ಲಿ ಬದುಕನ್ನು ಕಟ್ಟಿಕೊಂಡಿರುವಂತಹ ಸಿದ್ಧಿಗಳು, ಹಾಲಕ್ಕಿಗಳು, ಕುಣುಬಿಯವರು, ಗೊಂಡರು ಮತ್ತು ಮೊಗವೀರರು, ಗೌಳಿಗರು, ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಬುಡಕಟ್ಟು ಸಂಪ್ರದಾಯದ ಜನರು ಅಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಅವರು ಮುಖ್ಯವಾಗಿ ಆ ಒಂದು ಅರಣ್ಯದಲ್ಲಿ ಬೇಟೆಗಾರಿಕೆ, ಹೈನುಗಾರಿಕೆ, ಮೀನುಗಾರಿಕೆ ಮತ್ತು ಅರಣ್ಯ ಕೃಷಿ, ಕಾಡು ಉತ್ಪನ್ನ ಸಂಗ್ರಹಣೆ, ಹೀಗೆ ಮೊದಲಾದ ಕಸಬುಗಳನ್ನು ಅಲ್ಲಿ ಏನು ಸಿಗುತ್ತೆ ಅದನ್ನೇ ಬಳಸಿಕೊಂಡು ಜೀವನವನ್ನು ಸಮೃದ್ಧಿಯಿಂದ, ನೆಮ್ಮದಿಯಿಂದ, ಯಾವ ದುರಾಸೆ ಇರಲಾರ್ದೇ, ಯಾವುದೇ ಆಧುನಿಕ ಸ್ಪರ್ಶ ಇರಲಾರ್ದೇ ಭಾಳಷ್ಟು ಸರಳವಾಗಿ ಜೀವನವನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅಂಥ ಒಂದು ಮೊದಲಾದ ಕಸಬುಗಳನ್ನು ಮಾಡುತ್ತಾ ಕಾಡಿನಲ್ಲಿ, ನಿಸರ್ಗದಲ್ಲಿ ಒಂದಾಗಿ ಬಹು ವೈವಿಧ್ಯಮಯವಾಗಿರ್ತಕ್ಕಂಥ ಸಾಂಸ್ಕೃತಿಕ ಬದುಕನ್ನು ಈ ಜನರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇಂಥ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಅದು ಅಂಕೋಲಾ ತಾಲೂಕಿನಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಒಂದು ಹೊನ್ನಳ್ಳಿ ಅಂತ ಗ್ರಾಮ ಬರ್ತದೆ. ಅಂಕೋಲಾದಿಂದ ಸುಮಾರು 20 ಕಿಲೋಮೀಟರ್ ಹೊನ್ನಳ್ಳಿ ಗ್ರಾಮ. ಅಲ್ಲಿ ಅರಣ್ಯ ಇಲಾಖೆ ಸಸಿ ಕೇಂದ್ರವಿದೆ. ಅಂದರೆ ನರ್ಸರಿ, ಸಸಿಗಳ ನೆಡಲಿಕ್ಕೆ ಏನು ಬೇಕು ಅವುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಕೇಂದ್ರ ಇದೆ. ಇಲ್ಲಿ ಸುಮಾರು 45 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿ ಮತ್ತು ಅದೇ ಒಂದು ಸಸಿ ಕೇಂದ್ರದಲ್ಲಿ ಸೇವೆ ಮಾಡ್ತಾ ಇರತಕ್ಕಂಥ ಒಬ್ಬ ಹೆಮ್ಮೆಯ ಮಹಿಳೆ ತುಳಸಿ ಗೌಡ ಅಂತ ತಿಳ್ಕೊಂಡು ಹೇಳಿ ಈಗಲೂ ಅವ್ರಿಗೆ ಕೆಲಸ ಮಾಡ್ತಾ ಇದ್ದಾರೆ. ನೋಡ್ರಿ, ತುಳಸಿ ಗೌಡ ಅವರು ಯಾವುದೋ BSc ಅಗ್ರಿಕಲ್ಚರ್ ಆಗಲಿ, ಯಾವುದೋ ಒಂದು PhD ಆಗಲಿ, ಅಥವಾ ಇನ್ಯಾವುದೋ ಒಂದು ಉನ್ನತವಾದ ಶಿಕ್ಷಣವನ್ನು ದೇಶ ವಿದೇಶಗಳಿಗೆ ಹೋಗಿ ಪೂರೈಸಿ ಬಂದವರಲ್ಲ. ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ತುಳಸಿ ಗೌಡ ಅವರು ಪಾಪ 3 ವರ್ಷದ ಕೂಸಿರುವಾಗ ತಂದೆ ತೀರ್ಕೊಂಡು ಹೋಗ್ತಾರೆ. ಆಗಲೇ ಅವರ ತಾಯಿಯ ಗರ್ಭದಲ್ಲಿ ಮತ್ತೊಂದು ತಂಗಿ ಬೆಳೀತಾ ಇರ್ತಾರೆ. ಇಂಥ ಒಂದು ಕಷ್ಟದ ಬದುಕು ಆ ತುಳಸಿ ಗೌಡ ಅವ್ರದ್ದಾಗಿತ್ತು. ಹಾಗೆ ಅವರ ಬದುಕಿಗೆ ದಿಕ್ಕು ತೋರಿಸುವ ಜನರೇ ಇರಲಾರ್ದಂಥ ಸಂದರ್ಭದಲ್ಲಿ ಬದುಕೇ ನಡೆಸೋದು ಕಷ್ಟ ಇರುವಾಗ ಇನ್ನು ಶಾಲೆ ಮೆಟ್ಟಲು ಹತ್ತೋದಂತೂ ದೂರದ ಮಾತು.
ಹೊಟ್ಟೆಗೆ ಇಟ್ಟಿದ್ರೆ ಸಾಕು ಅನ್ನುವಂಥ ಸಂದರ್ಭದೊಳಗಡೆಗೆ ಪಾಟ್ ಹಿಡ್ಕೊಂಡು ಪೇಣೆ ತೊಗೊಂಡು ಬರೆಯೋದಕ್ಕೆ ಅವರಿಗೆ ಆಗ್ತಾ ಇರಲಿಲ್ಲ. ಹಾಗಾಗಿ ಅವರು ಶಾಲೆಯನ್ನು ಬಿಟ್ಟುಬಿಟ್ರು. ಇಂಥ ಒಂದು ಸಂದರ್ಭದಲ್ಲಿ ತುಳಸಿಗೌಡ ಅವರಿಗೆ ಕೇವಲ 12 ವರ್ಷದಲ್ಲಿ, ಕೇವಲ 12ನೇ ವರ್ಷ ವಯಸ್ಸಿನಲ್ಲಿ ಬಾಲ್ಯ ವಿವಾಹ ಆಗುತ್ತೆ ತುಳಸಿಗೌಡ ಅವರಿಗೆ. ಹೀಗೆ ಮದುವೆ ಆಯಿತು. 2 ಪುಟ್ಟ ಮಕ್ಕಳು ಕೂಡ ಅವರಿಗೆ ಹುಟ್ಟುತ್ತವೆ. 2 ಮಕ್ಕಳ ತಾಯಿ ಕೂಡ ಆಗ್ತಾರೆ. ಇಷ್ಟಾಗತ್ರೊಳಗಡೆಗೆ ಗಂಡ ತೀರ್ಕೊಂಡು ಹೋಗ್ತಾರೆ. ಈಗ ಮತ್ತೂ ಕಷ್ಟ ಸಂಪೂರ್ಣ. ನೋಡ್ರಿ, 12 ವರ್ಷಕ್ಕೆ ಮದುವೆ ಆದರೆ 2-3 ವರ್ಷದಲ್ಲಿ 2 ಮಕ್ಕಳಾದರೆ 15-16 ವಯಸ್ಸಿಗೆ ಅವರು 2 ಮಕ್ಕಳ ತಾಯಿಯಾಗಿ ಜೀವನವನ್ನು ಹೇಗೆ ನಿರ್ವಹಿಸಬೇಕು ನಿಜಕ್ಕೂ ಕಲ್ಪನೆ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ತುಳಸಿಗೌಡವರು ಇವತ್ತು ನಾವು ಪಠ್ಯ ಪುಸ್ತಕದಲ್ಲಿ ಅವ್ರ ಬಗ್ಗೆ ಓದ್ತೀವಿ ಅಂತಂದರೆ ಅವರೆಂಥ ಸಾಧನೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಮತ್ತೆ ಅವ್ರ ಬದುಕಿನ ಜವಾಬ್ದಾರಿಯನ್ನು ಹೊತ್ಕೊಂಡು ಬದುಕನ್ನು ಸಾಗಿಸಲಿಕ್ಕೆ ಸಿದ್ಧರಾಗ್ತಾರೆ, ಮಾನಸಿಕವಾಗಿ ಸಿದ್ಧರಾದರು. ನೋಡಿ, ತುಳಸಿಗೌಡವರು ಹುಟ್ಟಿದ್ದು ಉತ್ತರ ಕನ್ನಡದಲ್ಲಿ, ಅದು ಅಂಕೋಲದಲ್ಲಿ, ಅದು ಅರಣ್ಯ ಪ್ರದೇಶದಲ್ಲಿ, ಆ ಕಾಡಿನಲ್ಲಿ. ಆ ಕಾಡಿನ ಸಂಪೂರ್ಣ ಮಾಹಿತಿ ಆ ತುಳಸಿಗೌಡ ಅವರಿಗೆ ಗೊತ್ತಿತ್ತು. ಅಲ್ಲೇ ಬೆಳೆದಿರ್ತಕ್ಕಂತಹ ತುಳಸಿಗೌಡ ಅವರಿಗೆ ಗಿಡ, ಮರ, ಬೆಟ್ಟ, ಕಾಡು ಬಿಟ್ಟರೆ ಬೇರೆ ಏನೂ ಗೊತ್ತಿರಲಿಲ್ಲ ಪಾಪ. ಆದರೆ ಕಾಡಿನ ಬಗ್ಗೆ ಮಾತ್ರ ಅವರ ತಿಳುವಳಿಕೆ ಅಪಾರವಾಗಿತ್ತು. ಯಾವುದೇ ಒಬ್ಬ ಸಂಶೋಧನೆ ಮಾಡಿ PhD ತೊಗೊಂಡವ್ರಿಗಿಂತ 10 ಪಟ್ಟ ಆ ತುಳಸಿಗೌಡ ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಇತ್ತು. ಅಂದರೆ ಎಷ್ಟರ ಮಟ್ಟಿಗೆ ಅವ್ರ ಜ್ಞಾನ ಆ ಅರಣ್ಯದ ಬಗ್ಗೆ, ಆ ಸಸ್ಯಗಳ ಬಗ್ಗೆ ಇತ್ತು ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಎಲ್ಲ ಗಿಡ ಮರಗಳನ್ನು ಇದು ಇಂಥದೇ ಗಿಡ, ಇದು ಇಷ್ಟೇ ವಯಸ್ಸಾಗಿದೆ, ಹೀಗೆ ಅಂತ ತಿಳ್ಕೊಂಡು ನಿಖರವಾಗಿ ಹೇಳ್ತಕ್ಕಂಥ ಒಂದು ಪ್ರಬುದ್ಧತೆ ಆ ತುಳಸಿಗೌಡ, ಚಿಕ್ಕ ವಯಸ್ಸಿನ ತುಳಸಿಗೌಡ ಅವರಲ್ಲಿತ್ತು. ಮಳೆ ಬೀಳಲು, ಮಣ್ಣು ಸವಕಲು, ಹೀಗೆ ತಡೆಯಲು, ಭೂಮಂಡಲ ಉಸಿರಾಡಲು, ಮನುಷ್ಯ ಮತ್ತು ಪ್ರಾಣಿ ಜಗತ್ತು ಸಮತೋಲನದಲ್ಲಿ ಬದುಕಲು ಕಾಡು ಬೇಕು ಎನ್ನುವುದು. ನೋಡ್ರಿ, ಕಾಡಿದ್ದರೆ ಎಲ್ಲವೂ ಸರಿಯಾಗಿ ಹೋಗ್ತವೆ. ಕಾಡು ಇರದೇ ಇದ್ದರೆ ಎಲ್ಲವೂ ಆಯ ತಪ್ತವೆ, ಋತುಮಾನಗಳು ಬದಲಾಗ್ತವೆ. ಯಾಕಂದರೆ ವಾತಾವರಣದಲ್ಲಿ ಏರುಪೇರುಗಳಾದಾಗ ಸಹಜವಾಗಿ ಏನಾಗುತ್ತೆ, ನಾವು ತಾಳ ತಪ್ಪಿದಂತೆ ಬದುಕಬೇಕಾಗತ್ತೆ. ಹಾಗಾಗಿ ಕಾಡು ಬೇಕು. ಮಣ್ಣಿನ ಸವಕಳಿ ತಡಿಲಿಕ್ಕೆ ನಮಗೆ ಏನೇನು ಸೌಲಭ್ಯಗಳು ಬೇಕೆಲ್ಲವೂ ಒದಗಿಸುವುದು ನಮಗೆ ಕಾಡು ಮಾತ್ರ. ಅದನ್ನು ಉಳಿಸ್ಕೊಳ್ಳದೆ ಇದ್ದರೆ ನಮಗೆ ಉಳಿಗಾಲ ಇಲ್ಲ ಅನ್ನುವಂಥ ಒಂದು ವಿಚಾರ ತುಳಸಿಗೌಡ ಅವರದಾಗಿತ್ತು. ಹೀಗೆ ಬದುಕಿನ ಅನುಭವದಿಂದ ಅವರೆಲ್ಲ ಅದನ್ನು ತಿಳಿದುಕೊಂಡು ಕಾಡಿನ ನಡುವೆ ಹುಟ್ಟಿ ಬೆಳೆದ ತುಳಸಿಯವರು ಅವರಿಗೆ ಕಾಡೇ ಮನೆಯಾಗಿತ್ತು. ಒಂದು ಕೆಲಸ ಆಗಿರಲಿಲ್ಲ, ಕಾಡೇ ಮನೆ, ಕಾಡೇ ಉದ್ಯೋಗ, ಎಲ್ಲವೂ ಸರ್ವಸ್ವವು ಕಾಡಾಗಿ ಹೋಗಿತ್ತು. ಕುಟುಂಬದ ಹೊಟ್ಟೆ ತುಂಬಿಸಲು ತಮ್ಮ ಈ ಸಾಮರ್ಥ್ಯದ ಮೇಲೆ ಅರಣ್ಯ ಇಲಾಖೆಯ ಸಸಿ ಕೇಂದ್ರದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸಕ್ಕೆ ಸೇರಿಕೊಳ್ತಾರೆ. ತಮಗೇನು ಸ್ವಲ್ಪ ತಿಳಿದಿತ್ತು ಆ ಸಸ್ಯಗಳ ಬಗ್ಗೆ, ಕಾಡಿನ ಬಗ್ಗೆ, ಮರಗಳ ಬಗ್ಗೆ, ಆ ಆಧಾರದ ಮೇಲೆ ಪಾಪ ಅರಣ್ಯ ಇಲಾಖೆಯಲ್ಲಿ ಸಸಿ ಕೇಂದ್ರದಲ್ಲಿ ಅವರಿಗೆ ಗುತ್ತಿಗೆ ಆಧಾರದ ಮೇಲೆ, ಪರ್ಮನೆಂಟ್ ಅಲ್ಲ, ಗುತ್ತಿಗೆ ಆಧಾರದ ಮೇಲೆ ಇಷ್ಟಿಷ್ಟು ಕೊಡ್ತೀವಿ ಅಷ್ಟೇ ಅಂತ ತಿಳ್ಕೊಂಡು ಅವರನ್ನು ಕೆಲಸಕ್ಕೆ ತೆಗೆದುಕೊಳ್ತಾರೆ, ಟೆಂಪ್ರವರಿಯಾಗಿ ತೆಗೆದುಕೊಳ್ತಾರೆ. ಅವ್ರ ಗುತ್ತಿಗೆ ಆಧಾರದ ಮೇಲೆ ಕೆಲಸಕ್ಕೆ ಸೇರಿದಾಗ ಅವರ ಸಂಬಳ ಕೇವಲ ₹1.25, ₹1 4 ಎಷ್ಟು ನೋಡ್ರಿ, ಆಲೋಚನೆ ಮಾಡ್ರಿ. ₹1 4 ನಡೆಯಂಗೆ ಇಲ್ಲ ಈಗ. ಹೀಗೆ ₹1.25 ಮಜೂರಿ ಅಂದರೆ ಕೂಲಿ ಕೊಡ್ತಾಯಿದ್ರು ಅವರಿಗೆ. ಹಾಗೆ ಆ ಸಸಿ ಕೇಂದ್ರದ ಇವತ್ತು ತುಳಸಿ ಬಹುಬೇಗನೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ಒಂದು ಗಮನವನ್ನು ಸೆಳೀತಾಳೆ, ಅವರ ಒಂದು ಮನಸ್ಸನ್ನು ಸೆಳಿತಾರೆ, ಮೆಚ್ಚುಗೆಯನ್ನು ಗಳಿಸ್ತಾರೆ. ಯಾಕಂದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೂ ಗೊತ್ತಿರದೇ ಇರತಕ್ಕಂಥ ಒಂದು ಪರಿಚಯ, ಕಾಡಿನ ಪರಿಚಯ, ಸಸ್ಯಗಳ ಸಮೃದ್ಧಿಯ ಪರಿಚಯ ತುಳಸಿಗೌಡ ಅವರಿಗೆ ಇತ್ತು. ಹಾಗೆ ಬೀಜಗಳ ಬಗ್ಗೆ, ಅವುಗಳನ್ನು ಸಂರಕ್ಷಣೆ ಮಾಡೋದ್ರ ಬಗ್ಗೆ, ನಿಸರ್ಗ ಚಕ್ರದ ಬಗ್ಗೆ ಹಾಗೂ ಸಸಿಗಳನ್ನು ಹಾಕುವ ಬಗ್ಗೆ ತುಳಸಿಗೌಡವರಿಗಿದ್ದಂಥ ಸಾಮಾನ್ಯ ಜ್ಞಾನ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಆಶ್ಚರ್ಯ ಉಂಟು ಮಾಡಿತ್ತು. ಏನು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಸಸ್ಯ ಬೀಜದಿಂದ ಹಿಡ್ಕೊಂಡು ಎಲ್ಲದನ್ನು ಪರಿಪೂರ್ಣವಾಗಿ ಕರಾರುವಕ್ಕಾಗಿ ಹೇಳ್ತಾಳಲ್ಲ ಹೆಣ್ಮಗಳು, ನಿಜಕ್ಕೆ ಅದ್ಭುತ ಅನ್ನುವಂಥ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಯಾಕಂದರೆ ಇವರೆಲ್ಲ ಓದಿ ಬಂದವರು, BSc ಅಗ್ರಿ ಮಾಡಿ ತೋಟಗಾರಿಕೆ ಏನೇನೋ ಅರಣ್ಯ ಕೋರ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಕೋರ್ಸ್ಗಳನ್ನು ಮಾಡಿ ಅಲ್ಲಿಗೆ ಬಂದವರು. ಆದರೆ ಹೆಣ್ಮಗಳು ಈ ಶಾಲೆನೇ ಕಲ್ತಿಲ್ಲ, ತಿಳ್ಕೊಂಬಿಡ್ಬೇಕು ನಾವಿಲ್ಲಿ. ಸಾಲು ಮರದ ತಿಮ್ಮಕ್ಕನೂ ಹೆಂಗೆ, ಈ ಅಮ್ಮನೂ ಹಾಗೆ.
ಹಾಗೆ ಆ ಸದೃಢವಾಗಿ ಬೆಳೆಯುವವರೆಗೂ ಅವುಗಳ ಬಗ್ಗೆ ಕಾಳಜಿ ಮಾಡುವ ಕ್ರಮ ಎಲ್ಲವೂ ಒಂದು ಸಸಿ ಬೀಜದಿಂದ ಹಿಡ್ಕೊಂಡು ಅದು ಎತ್ತರ ಆಗೋವರೆಗೆ ಅದರ ಬಗ್ಗೆ ಏನೇನು ಹಂತಗಳು ಇರ್ತಾವೆ ಎಲ್ಲ ಹಂತಗಳ ಬಗ್ಗೆ ಇವರಿಗೆ ಸರಿಯಾದಂಥ ಒಂದು ಮಾಹಿತಿ ಇತ್ತು. ಇವ್ರನ್ನ ತಿಳ್ಕೊಂಡು ಅರಣ್ಯ ಇಲಾಖೆ ಅಧಿಕಾರಿಗಳು ಕೆಲಸ ಮಾಡ್ತಾಯಿದ್ರು ಕೆಲವೊಂದು ಟೈಮ್ನಲ್ಲಿ. ಸೊ ಹೀಗೆ ಅವರಿಗಿದ್ದಂಥ ಜ್ಞಾನ ಮತ್ತು ಕೆಲಸದ ಬಗ್ಗೆ ಇದ್ದಂಥ ಪ್ರೀತಿಯನ್ನು ಗಮನಿಸಿ ಅರಣ್ಯ ಇಲಾಖೆಯವರು ಅವ್ರನ್ನ ಕಾಯಂ ನೌಕರರನ್ನಾಗಿ ಮಾಡ್ತಾರೆ. ಇದು ಭಾಳ ಒಳ್ಳೆಯ ಕೆಲಸ ಮಾಡ್ಯಾರ ಅರಣ್ಯ ಇಲಾಖೆಯವರು. ಯಾಕಂತಂದರೆ ಕೆಲವೊಂದು ಸಂದರ್ಭದಲ್ಲಿ ನಮ್ಗಿನ ಹೆಚ್ಚಿಗೆ ತಿಳ್ಕೊಂಡ್ರೆ ಅಸೂಯೆ ಪಡ್ತೀವಿ. ಆದರೆ ಇಂಥವ್ರನ್ನ ತುಳಸಿಗೌಡ ಅಂಥವ್ರನ್ನ ಪರಿಪೂರ್ಣವಾಗಿ ನೌಕರಿ ತೊಗೊಂಡಾಗ ಅವ್ರಿಗಿನ್ನೂ ಹುರುಪು ಬರ್ತೈತೆ. ನನಗೆ ಬೆಲೆ ಸಿಕ್ತು, ನನ್ನ ಒಂದು ಜ್ಞಾನಕ್ಕೆ ಒಂದು ಗೌರವ ಸಿಕ್ತು ಅಂತ ತಿಳ್ಕೊಂಡು ಇನ್ನೂ ಹೆಚ್ಚಿನ ಹುಮ್ಮಸ್ಸಿನಿಂದ ಕೆಲಸ ಮಾಡಲಿಕ್ಕೆ ಅಣೆ ಆಗ್ತಾರೆ ತುಳಸಿಗೌಡ ಅವರು. ಸೊ ಹೀಗೆ ಆ ತುಳಸಿಗೌಡ ಅವರು ಯಾವ ಸಸ್ಯ ಯಾವುದಕ್ಕೆ ಔಷಧಿ, ಯಾವುದು ತೊಗಟೆಯಲ್ಲಿ ಯಾವ ಗುಣಗಳಿವೆ, ಯಾವ ಕಾಲದಲ್ಲಿ ಯಾವುದು ಎಲೆ ಬಿಡುತ್ತೆ, ಯಾವುದು ಊಟಕ್ಕೆ ಬರುತ್ತೆ, ಯಾವುದು ಔಷಧಕ್ಕೆ ಬರುತ್ತೆ, ಮನೆ ಕಟ್ಟುವುದಕ್ಕೆ ಯಾವುದು ಬರುತ್ತೆ, ಪ್ರತಿಯೊಂದು ಉರುವಲಿಗೆ ಯಾವನ್ನು ಬಳಸಬೇಕು, ಈ ಥರ ಸರಿಯಾಗಿ ಮೇಂಟೈನ್ ಮಾಡಿದರೆ ಅರಣ್ಯ ನಾಶ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇಷ್ಟು ಯಾವುದು ನೋಡ್ರಿ ಔಷಧ. ಭಾರತದ ಪ್ರತಿ ಮನೆಯು ಅಡಿಗೆ ಮನೆಯು ಔಷಧಾಲಯ ಅಂತ ಹೇಳ್ತೀವಿ ನಾವು. ಜಗತ್ತಿನ ಯಾವ ದೇಶದಲ್ಲಿ ಕೂಡ ಈ ರೀತಿ ಇರಲಿಕ್ಕಿಲ್ಲ. ಒಂದು ಅರಶಿನ ಪುಡಿಯಿಂದ ಹಿಡ್ಕೊಂಡು ಎಲ್ಲ ಸಿಗ್ತಾ ನಮ್ಮ ಅಡುಗೆ ಮನೆಯಲ್ಲಿ. ಆದರೆ ಅದನ್ನು ನಾವು ಔಷಧ ಅಂತ ತಿಳ್ಕೊಳ್ಬೇಕು. ಈಗ ಕೊರೋನಾ ಬಂದಿದ್ದಕ್ಕೋಸ್ಕರ ಎಲ್ಲವೂ ಔಷಧಿ ಅಂತೇಳಿ ಮಾರ್ಪಾಟಾಗಿಬಿಟ್ಟಾವೆ. ಅರಶಿನ ಹಾಲಕ್ಕಿನ ಕುಡ್ರಿ, ಲವಂಗ ತಿನ್ನಿರಿ, ಚಕ್ಕಿ ತಿನ್ನಿರಿ, ಅದನ್ನ ತಿನ್ನಿರಿ, ಇದನ್ನ ತಿನ್ನಿರಿ ಎಲ್ಲ ಅದನ್ನು ನಿಯಮಿತವಾಗಿ ಪ್ರತಿ ದಿನ ನಾವು ಬಳಸಿದರೆ ಯಾವ ರೋಗಗಳು ಬರೋಂಗಿಲ್ಲ. ನಮಗೆ ರೋಗ ನಿರೋಧಕ ಶಕ್ತಿ ಅಷ್ಟರ ಮಟ್ಟಿಗೆ ಇರ್ತದೆ. ಯಾವುದೋ ಆಂಧ್ರ ಪ್ರದೇಶದಲ್ಲಿ ಒಬ್ಬ ಪುಣ್ಯಾತ್ಮ ಆನಂದಯ್ಯ ಕೊರೋನಾ ರೋಗಕ್ಕೆ ಔಷಧಿ ಕಂಡು ಹಿಡಿದ್ಬಿಟ್ಟ. ಅದು ಇಟ್ಟು ಏನೋ ಚಿಲ್ಲಾಗಿ ಹಾಕಿ ಹಸಿರು ತಪ್ಪಲು ಹಾಕಿ ಕೊಡ್ತಾನೆ, ಅದು ಗುಣ ಆಗಿಬಿಡುತ್ತಂತೆ. ಈಗ ನಿನ್ನೆ ಇಲ್ಲಿ ಆನಂದಯ್ಯ ಅನ್ನುವಂಥ ಒಬ್ಬ ವ್ಯಕ್ತಿ ಆಂಧ್ರದಲ್ಲಿ ಕೊರೋನಾಕ್ಕೆ ಕೊಡ್ತಕ್ಕಂಥ ಔಷಧಿ ಆಯುರ್ವೇದಿಕ್ ಅಂದರೆ ಈ ಗಿಡಮೂಲಿಕೆಗಳಿಂದ ಕೂಡಿರ್ತಕ್ಕಂಥದ್ದು. ಅದು ಅಂಥ ಒಂದು ಔಷಧಿಯಿಂದ ಆ ವೆಂಟಿಲೇಟರ್ ಸತ್ತು ಹೋಗ್ತಾನನ್ನುವಂಥ ವ್ಯಕ್ತಿನಲ್ಲಿ ಕರ್ಕೊಂಡು ಬಂದಾಗ ಅದೊಂದು 2 ಹನಿನ ಕಣ್ಣಲ್ಲಿ ಹಾಕಿದರೆ ಆತ ಬದುಕಿಬಿಟ್ಟ ಅನ್ನುವಂಥದ್ದನ್ನು ನಾವು ಮಾಧ್ಯಮಗಳಲ್ಲೆಲ್ಲ ನೋಡಿದ್ದೀವಿ. ಬಹುಶಃ 20,000, 30,000, 60,000, 70,000 ಇಂಜೆಕ್ಷನ್ ಅದ ಒಂದೊಂದು. ಅದನ್ನು ಕೊಟ್ಟರು ಬದುಕದೇ ಇರ್ತಕ್ಕಂಥವನು 2-3 ಹನಿ ಗಿಡ ಮೂಲಿಕೆಯಿಂದ ಬದುಕಿದ್ದಾನೆ ಅಂತಂದರೆ ಆಶ್ಚರ್ಯ ಆಗುತ್ತೆ. ಮತ್ತು ಆತ ಮಾಡಿದ್ದು ಪವಾಡ ಅಂತಿಲ್ಲ, ನಮ್ಮದು ಶತಶತಮಾನಗಳಿಂದನೂ ಇರ್ತಕ್ಕಂಥ ಒಂದು ಆಯುರ್ವೇದ ಪದ್ಧತಿ ಅಂತ ಏನಿದೆ ಅದರಲ್ಲಿ ಆತ ಪ್ರವೀಣನಾಗಿರ್ಬೋದು, ಬಳಸಿರ್ಬೋದು. ನಾಳೆ ಒಂದು ವೇಳೆ ದೇವರ ದಯದಿಂದ ಆತನ ಒಂದು ಈಗೇನು ಜಿಲ್ಲಾಧಿಕಾರಿಗಳನ್ನು ಸ್ಥಗಿತಗೊಳಿಸಿದ್ದಾರೆ, ಆ ಗಿಡಮೂಲಿಕೆ ಔಷಧಿಯನ್ನು ಕೊಡೋದನ್ನು ನಿಂದಿರಿಸಿದ್ದಾರೆ, ಟೆಸ್ಟಿಗೆ ಕಳಿಸಿದ್ದಾರೆ, ICMR ಟೆಸ್ಟಿಗೆ ಕಳಿಸಿದ್ದಾರೆ. ಅಕಸ್ಮಾತ್ ಅದು ಕೊರೋನಾ ರೋಗಕ್ಕೆ ಔಷಧಕ್ಕೆ ಪರ್ಫೆಕ್ಟಾಗಿ ಬರಬೇಕು ಅಂತ ನಾನು ಬೇಡಿಕೆ ಹೇಳ್ತೀನಿ ಅಷ್ಟೇ. ಬಂದರೆ ಜಗತ್ತಿಗೆ ನಾವು ಔಷಧಿನ ಸಪ್ಲೈ ಮಾಡ್ಬೋದು. ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಅಡ್ವಾನ್ಸ್ ಹಾಕಿಬಿಟ್ಟು ಎಲ್ಲರಿಗೂ ಕೊರೋನಾ ಮುಕ್ತ ಭಾರತವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ನಿಜಕ್ಕೂ ಒಂದು ಮಾತು ಹೇಳೋದೇನಂತಂದರೆ, ಈ ಗಂಗಾ ನದಿ ಏನು ಹಿಮಾಲಯದಿಂದ ಹರಿದು ಬರ್ತಕ್ಕಂಥ ಗಂಗಾ ನದಿ ನೀರು ಕುಡಿದ್ರೆ ಮೊದಲಿಗೆ ರೋಗ ವಾಸಿ ಆಗ್ತಾಯಿತ್ತು. ಯಾಕಂದ್ರೆ ಅಷ್ಟೊಂದು ಗಿಡಮೂಲಿಕೆಗಳ ಒಂದು ಅಂಶವನ್ನದು ಎಳ್ಕೊಂಡು ಬರ್ತಿತ್ತು. ಆ ನೀರು ಕುಡಿದ್ಬಿಟ್ರೆ ಅಷ್ಟು ಒಂದು ಪರಿಶುದ್ಧತೆ. ಆದರೆ ಈಗ ಆ ನೀರನ್ನು ನೋಡಿದರೆ ರೋಗ ಬರ್ತೈತೆ, ಕುಡಿದ್ರಂತೂ ದೂರ ಉಳಿತೀವಿ. ಅಷ್ಟರ ಮಟ್ಟಿಗೆ ನಾವು ಇವತ್ತು ಪರಿಸರವನ್ನು ಹಾಳು ಮಾಡ್ತಾ ಇದ್ದೀವಿ. ಆ ಸಸ್ಯ ಸಂಪತ್ತಿನ ಒಂದು ಬಗ್ಗೆ ನಾವು ಯಾವತ್ತೂ ಗಮನ ಹರಿಸಿನೇ ಇಲ್ಲ. ಮನೆ ಮುಂದೆ ಸುಮ್ಮನೆ 1-2 ಹೂವಿನ ಗಿಡ ಹಾಕಿ ಬೆಳೆಸಿಬಿಟ್ನಪ್ಪ ಅಂದ್ರೆ ಪರಿಸರ ಪ್ರೇಮಿಗಳಂತ ಹೇಳ್ಕೊಳ್ಳೋದಲ್ಲ. ಆಗುವಂಥ ಅರಣ್ಯನಾಶವನ್ನು ನಾವು ತಡೆಗಟ್ಟಬೇಕು. ಅರಣ್ಯ ಕಾಪಾಡುವಂಥವರಿಗೆ, ಗಿಡ ಮರಗಳನ್ನು ಬೆಳೆಸ್ತಕ್ಕಂಥವರಿಗೆ ನಾವು ಒಂದು ಉತ್ತೇಜನ ಕೊಡಬೇಕು. ಇವತ್ತಿನ ಯುವಜನಾಂಗ ಪರಿಸರ ಮತ್ತು ಅರಣ್ಯ ಉಳಿಸುವಿಕೆಯಲ್ಲಿ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ನಾವಿಲ್ಲಿ ತಿಳ್ಕೊಳ್ಬೇಕು. ಅಂಥ ಒಂದು ವ್ಯಕ್ತಿಗಳ ಯುವಕರಿಗೆ ಈ ಇಬ್ಬರು ಮಾದರಿ ಅಂತ ತಿಳ್ಕೊಂಡು ನಾವಿಲ್ಲಿ ಹೇಳ್ಬೋದು. ಈಗ ಮುಂದುವರೆದು ಹೇಳ್ತಾ ಇದ್ದೀನಿ. ಸರಿ, ಅಂತೂ ಈ ತುಳಸಿಗೌಡ ಅವರು ಅರಣ್ಯ ಇಲಾಖೆಯಲ್ಲಿ ಒಂದು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾಯಿದ್ರು. ಯಾವಾಗ ಅವ್ರನ್ನ ಪರ್ಮನೆಂಟಾಗಿ ಮಾಡಲಾಯಿತು ಆವಾಗ ಮತ್ತಷ್ಟು ಹುರುಪು ಬರ್ತದೆ, ಉಮ್ಮೇದು
ಪರ್ಮನೆಂಟ್ ಆಗಿಬಿಡ್ತು, ನಾನು ಚೆನ್ನಾಗಿ ಮಾಡಬೇಕು ಅನ್ನುವಂಥದ್ದು. ಅವರು ಸಂಬಳಕ್ಕಾಗಿ ಕೆಲಸ ಮಾಡ್ತಿದ್ದರು. ಇನ್ನೊಂದು ಮೊದಲು ತಮ್ಮ ಒಂದು ಇಷ್ಟಪಟ್ಟಂಥ ಕೆಲಸ, ಅದು ಪ್ರೀತಿಯಿಂದ ಒಪ್ಪಿಕೊಂಡು ಮಾಡ್ತಾ ಇರ್ತಕ್ಕಂಥ ಕೆಲಸ ಅದು. ಅಷ್ಟೊಂದು ಆ ಸಸ್ಯಗಳ ತಾಯಿ ಅಂತಲೇ ಹೇಳ್ಬೋದು, ಅಷ್ಟು ಮಕ್ಕಳ ಥರ ಜೋಪಾನ ಮಾಡ್ತಾ ಇರಲಿ ತುಳಸಿ ಗೌಡ ಅವರು. ಸರ್, ಅಂತೂ ಆ ಸಸ್ಯಗಳನ್ನು ನೆಡೋದು, ಮತ್ತು ಕಾಡುಗಳಿಂದ ಅರಣ್ಯವನ್ನು ರಕ್ಷಿಸೋದು, ಕಾಪಾಡುವುದು, ಈ ಕೆಲಸಗಳನ್ನು ಕೂಡ ಜೊತೆಗೆ ಮಾಡ್ತಾಯಿದ್ರು. ಯಾಕಂದ್ರೆ ಅದೇ ಕಾಡಿನಲ್ಲಿ ಹುಟ್ಟಿ ಬೆಳೀತಾ ಇರೋದ್ರಿಂದ ಯಾವ ಮೂಲೆಗೆ ಯಾವ ಕಳ್ಳ ಬರ್ತಾನಂತ ಗೊತ್ತಿರುತ್ತೆ ಅವ್ರಿಗೆ, ಆ ಟೈಮ್ನಾಗ ಏನು ನಡೀತೈತಿ ಅರಣ್ಯದಲ್ಲಿ ಅಂತ ಗೊತ್ತಿರುತ್ತೆ ಅವ್ರಿಗೆ. ಅಷ್ಟೊಂದು ಪ್ರಬುದ್ಧತೆ, ಅಷ್ಟೊಂದು ಒಂದು ಬುದ್ಧಿಶಕ್ತಿ ಈ ವಿಷಯದಲ್ಲಿ ತುಳಸಿಗೌಡ ಅವರಿಗೆ. ಸೊ ಹೀಗೆ ಇವರ ಎಲ್ಲ ಕೆಲಸಗಳಿಂದ ತೀವ್ರ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ಆನಾ ಯಲ್ಲಪ್ಪ ರೆಡ್ಡಿ, ನೀವು ಬಹುಶಃ ಹೆಸರು ಕೇಳಿರ್ಬೋದು. ಆನಾ ಯಲ್ಲಪ್ಪ ರೆಡ್ಡಿ ಇವರೊಬ್ಬ ಅರಣ್ಯ ಅಧಿಕಾರಿಗಳು, ಪರಿಸರ ಪ್ರೇಮಿಗಳು. ಆ ಪಶ್ಚಿಮ ಘಟ್ಟಗಳಲ್ಲಿ ಪರಿಸರದ ಬಗ್ಗೆ, ಅರಣ್ಯದ ಬಗ್ಗೆ ಅತ್ಯಂತ ನಿಷ್ಠೆಯಿಂದ ಕೆಲಸ ಮಾಡಿರ್ತಕ್ಕಂತಹ, ಆಮೇಲೆ ಅರಣ್ಯ ಹೆಚ್ಚೆಚ್ಚು ಮಾಡುವಂಥ ಒಂದು ಕೆಲಸದಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರ್ತಕ್ಕಂಥ ಒಬ್ಬ ಅಧಿಕಾರಿಗಳು, ಹಿರಿಯರು, ಪರಿಸರ ಪ್ರೇಮಿಗಳು ಆನಾ ಯಲ್ಲಪ್ಪ ರೆಡ್ಡಿ ಅಂತ ತಿಳ್ಕೊಂಡು ಹೇಳಿ, ಇವರು ಆ ತುಳಸಿಗೌಡವರ ಒಂದು ಬುದ್ಧಿಶಕ್ತಿ ಮತ್ತು ಆ ಒಂದು ಜ್ಞಾನ, ಸಸ್ಯಗಳಲ್ಲಿರ್ತಕ್ಕಂಥ ಜ್ಞಾನ, ಮತ್ತು ಯಾವಾಗ ಬೆಳೀತಿದೆ ಅಂತ ತಿಳ್ಕೊಂಡು ಕರಾರುವಕ್ಕಾಗಿ ಹೇಳ್ತಕ್ಕಂಥ ಕಾರಣಕ್ಕಾಗಿ, ಆಮೇಲೆ ಕಾಡನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಪರಿಯನ್ನು ನೋಡಿ ಆನಾ ಯಲ್ಲಪ್ಪ ರೆಡ್ಡಿ ಅವರು ಸುಮಾರು 106 ಹೆಕ್ಟರ್ ವಿಸ್ತಾರದ ಮಾಸ್ತಿಕಟ್ಟೆ ಅರಣ್ಯ ಪ್ರದೇಶದ ಪೋಷಣೆಯ ಜವಾಬ್ದಾರಿಯನ್ನು ಒಬ್ಬ ಅನಕ್ಷರಸ್ಥ ಹೆಣ್ಣುಮಗಳಿಗೆ, ವಿದ್ಯಾವಂತ ಹೆಣ್ಣುಮಗಳಿಗೆ ತುಳಸಿಗೌಡ ಅವರಿಗೆ ಅವರು ವಹಿಸಿಕೊಡ್ತಾರಂದರೆ, ಆ ಅಧಿಕಾರಿಗಳು ಅವರೆಷ್ಟು ಓದಿ ಬಂದಿದ್ರೇನೆ ಈ ಒಂದು ಕ್ಷೇತ್ರದಲ್ಲಿ ಅಂಥವರು ಅದನ್ನು ಕೊಡ್ತಾರೆ ಅಂದರೆ ಅದು ಸಾಮಾನ್ಯ ಮಾತಲ್ಲ. ಅವ್ರ ಜವಾಬ್ದಾರಿ ನಿರ್ವಹಿಸುವಂಥ ಒಂದು ಪರಿಗೆ ನೋಡಿ, ಆ ಜವಾಬ್ದಾರಿ ನಿರ್ವಹಿಸುವಂಥ ವೈಖರಿಗೆ ಆ ಜವಾಬ್ದಾರಿಯನ್ನು ಕೊಡ್ತಾರೆ ತುಳಸಿಗೌಡ ಅವರಿಗೆ. ಕೊಟ್ಟರು, ಸಂಪೂರ್ಣವಾಗಿ ತುಳಸಿಗೌಡ ಅವ್ರಿಗೆ ವಹಿಸಿದ್ದಕ್ಕಾಗಿ ವಹಿಸಿದರು. ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಹೇಳುತ್ತಾರೆ, ಒಂದು ಕಡೆ ಹೇಳ್ತಾರೆ ತುಳಸಿಗೌಡ ಅವ್ರ ಬಗ್ಗೆ ಕುರಿತು ಹೇಳ್ತಾರೆ, ತುಳಸಿ ಅವರಿಂದ ನಾನು ಸಾಕಷ್ಟು ಕಲಿತೆ. ದೊಡ್ಡ ಮಾತಿದು. ಎಷ್ಟೋ ಸಂದರ್ಭದಲ್ಲಿ ಒಂದು ಆಫೀಸ್ನಲ್ಲಿ ಸಣ್ಣ ಹುದ್ದೆಯಲ್ಲಿರ್ತಕ್ಕಂಥ ಒಂದು ದೊಡ್ಡ ಅಧಿಕಾರಿಗೆ ಯಾರು ಹೇಳೋಕೊಂದಪ್ಪ ನನಗೆ ಗೊತ್ತಾತಡೆ ಅನ್ನುವಂಥ ಮಾತನ್ನು ನಾವು ಕಾಣ್ತೀವಿ. ಆದರೆ ಆನಾ ಯಲ್ಲಪ್ಪ ರೆಡ್ಡಿ ಅವರು ತುಳಸಿಗೌಡ ಅವ್ರ ಬಗ್ಗೆ, ಈ ತುಳಸಿಯಿಂದ ನಾನು ಭಾಳಷ್ಟು ಕಲ್ತಿದ್ದೆ. ನಿಜಕ್ಕೂ ಕಲಿಯೋದು ಭಾಳಷ್ಟೇ ಇದೆ. ಅರಣ್ಯದಲ್ಲಿ ಹಬ್ಬ ಬಂದ್ರೆ ಏನು ಮಾಡ್ಬೋದು, 4 ಸಸಿಗಳನ್ನು ನೋಡ್ಕೊಂಡು ದಿನ 4 ಸಸಿ ನೋಡ್ಬೋದು ಅಷ್ಟೇ. ಆ ತುಳಸಿಗೌಡ ಅವರು ಏನು ಆ ಪೂರ್ತಿ ತಳಬುಡ ಎಲ್ಲ ಹೇಳ್ತಕ್ಕಂಥ ಒಂದು ಜ್ಞಾನದ ವಿಸ್ತಾರ ಸಸ್ಯಗಳ ಬಗ್ಗೆ ತುಳಸಿಗೌಡವ್ರಿಗಿತ್ತು. ಅದಕ್ಕೆ ನಾನು ಈ ಹೆಣ್ಮಗಳಿಂದ ಕಲಿತೆ ಅಂತ ತಿಳ್ಕೊಂಡು ಹೇಳ್ತಾರೆ. ನಿಜಕ್ಕೂ ಅದ್ಭುತ, ಅದು ಗ್ರೇಟ್. ಆನಾ ಯಲ್ಲಪ್ಪ ರೆಡ್ಡಿ ಅವರು ಗ್ರೇಟು, ತುಳಸಿಗೌಡ ಅವರು ಕೂಡ ಗ್ರೇಟ್. ಅವರಿಂದ ನಾನು ಭಾಳಷ್ಟು ಕಲಿತೆ. ಆಕೆಗೆ ಬೀಜಶಾಸ್ತ್ರ ಗೊತ್ತಿದೆ, ಸಸ್ಯ ಸಂರಕ್ಷಣೆ ಮಾಡೋದು ಗೊತ್ತಿದೆ, ತಂತ್ರಜ್ಞಾನ ಮತ್ತು ಫೆನಾಲಜಿಗಳೆಲ್ಲ ತಿಳಿದಿದ್ದು. ಫೆನಾಲಜಿ ಅಂತಂದರೆ ಹೂವು ಯಾವಾಗ ಬಿಡ್ತವೆ, ಹೂವುಗಳು ಬಿಡೋ ಕಾಲ ಯಾವಾಗ, ಅದು ಕಾಯಿ ಯಾವಾಗ ಆಗ್ತದೆ, ಅದು ಕಾಯಿಯನ್ನು ಕೊಯ್ಯಬೇಕಾದ ಕಾಲ ಯಾವುದು, ಬೀಜ ಯಾವುದು, ಸಂಗ್ರಹಣೆ ಹೇಗೆ, ಸಂರಕ್ಷಣೆ ಹೇಗೆ ಇತ್ಯಾದಿಗಳಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ವೈದ್ಯಕೀಯ ಪದ ಅದು ಫೆನಾಲಜಿ ಅಂತ ತಿಳ್ಕೊಂಡು ಹೇಳಿ. ನೋಡಿರಿ, ಯಾವಾಗ ಇದು ಸಸ್ಯ ನೋಡಿದ್ರೆ ಯಾವಾಗ ಹೂವು ಬಿಡುತ್ತೆ, ಯಾವಾಗ ಕಾಯಿ ಆಗುತ್ತೆ, ಯಾವಾಗ ಇದನ್ನು ತೆಗಿಬೇಕು, ಯಾವಾಗ ಸಂರಕ್ಷಣೆ ಮಾಡಬೇಕು, ಯಾವಾಗ ಮತ್ತೆ ಬಿತ್ತಬೇಕಿದನ್ನು, ಇಷ್ಟು ಅದನ್ನು ಅಕಸ್ಮಾತ್ ಈಗಿನವರಿಗೆ ಯಾರು ಕೊಟ್ಟರೆ ಅದನ್ನು ಒಯ್ದು ಲ್ಯಾಬ್ರೇಟ್ರಿಗೆ ಇಟ್ಟು ಅದನ್ನ ಇಟ್ಟು ನೋಡ್ಕೊಂಡು 6 ತಿಂಗಳಾದ್ಮೇಲೆ ಬರ್ತಾರೆ ಅವ್ರು. ಸರ್ ಇದು ಹಿಂಗೆ ಅಂತೇಳಿ ಅವ್ರಿಗೆ ಅಷ್ಟೇ ಗೊತ್ತು. ಅನುಭವದಿಂದ ಬಂದಿರತಕ್ಕಂಥ ಜ್ಞಾನ ಇದು. ಅಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥ ತುಳಸಿಗೌಡ ಅವರಿಗೆ ಆ ಅರಣ್ಯ ವನದೇವತೆ ಇವರಿಗೆ ಒಲ್ದು ಬಿಟ್ಟಿದ್ದಾರೆ. ಸರಿ, ಆರೋಗ್ಯವಾಗಿದೆಯೇ, ಬೀಜಗಳು ಆರೋಗ್ಯವಾಗಿದ್ದಾವೋ ಇಲ್ವೋ, ಮೊಳಕೆ ಹೊಡಿತಾವೋ ಇಲ್ವೋ ಅನ್ನುವಂಥ ಒಂದು ಎಲ್ಲದನ್ನು ಹೇಳಬಲ್ಲಂಥ ಹೆಣ್ಮಗಳು ಈ ತುಳಸಿಗೌಡ ಆಗಿದ್ದರು. ಸರಿ, ಕಾಡಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥ ತುಳಸಿ ಅವರಿಗೆ ಭೂಮಿಯೊಂದಿಗೆ, ಹಸಿರಿನೊಂದಿಗೆ ವಿಶೇಷವಾದಂಥ ಸಂಬಂಧ. ಭೂಮಿ ಮತ್ತು ಹಸಿರು ಬಿಟ್ಟರೆ ಬದುಕಿಲ್ಲ ಇವರಿಗೆ. ಭೂಮಿಯ ಭಾಷೆ ಅರಿತವರಂತೆ ಭೂಮಿಯ ಜೊತೆಗೆ ಸಂವಾದ ನಡೆಸ್ತಾರೆ. ಭೂಮಿ ಜೊತೆ ಮಾತಾಡೋದಂದ್ರೆ ಅಷ್ಟು ಸುಲಭ ಅಲ್ಲ. ಭೂಮಿ ಮಾತಾಡಲಿಕ್ಕಿಲ್ಲ, ಅದರ ಭೂಮಿಯ ಒಂದು ಚೇಂಜಸ್ ಏನಿರ್ತದಲ್ಲ ಅದನ್ನು ಗ್ರಹಿಸಿ ಈ ಭೂಮಿ ನನಗೇನೋ ಹೇಳ್ತಾ ಇದೆ, ಇದಕ್ಕಿಂತ ಅದು ಬೇಕನ್ನುವಂಥ ಒಂದು ಸೆನ್ಸ್, ಪರಿಜ್ಞಾನ ಅಂತ ಏನು ಹೇಳ್ತೀವಿ, ಅದು ತುಳಸಿಗೌಡರಿಗೆ ಇತ್ತು. ಸೊ ಕಾಡನ್ನು ಸದಾ ಹಸಿರಾಗಿರ್ತಕ್ಕಂಥ ಕೆಲಸದ ಮೂಲಕ ಕಾಡು ಬೆಂಕಿಯನ್ನು ನಿಯಂತ್ರಿಸ್ತಾರೆ. ನಿಮಗೆ ಗೊತ್ತಿರಲಿ,
ಕಾಡಿನಲ್ಲಿ ಆವಾಗ ಬೆಂಕಿ ಹತ್ತಿಕೊಳ್ತದೆ. ಕಾಡಿನ ಬೆಂಕಿ ಹತ್ತಿದರೆ ಕೆಲವು ಗಳಿಗೆಗಳಲ್ಲಿ ನೂರಾರು ಎಕರೆ ಅರಣ್ಯ ನಾಶ ಆಗಿ ಸುಟ್ಟೋಗಿ ಬೂದಿ ಆಗ್ತದೆ. ಜೊತೆಗೆ ಅಲ್ಲಿರ್ತಕ್ಕಂಥ ಎಲ್ಲ ವನ್ಯಜೀವಿಗಳು ಸತ್ತು ಹೋಗ್ತಕ್ಕಂಥ ಸಂದರ್ಭಗಳು ಹೆಚ್ಚು. ಯಾವಾಗತ್ತದು? ಕಾಡಿನಲ್ಲಿ ಬೆಂಕಿ ಯಾವಾಗ ಉಂಟಾಗುತ್ತೆ? ಕಾಡಿನಲ್ಲಿ ಗಿಡಗಳು ಒಣಗಿದಾಗ, ಒಂದಕ್ಕೊಂದು ಗಿಡಗಳು ಟೊಂಗೆಗಳು ಘರ್ಷಣೆ ಮಾಡಿದಾಗ ಸ್ಪಾರ್ಕ್ ಎದ್ದು ಅದರಿಂದ ಇಲ್ಲೇ ಒಂದು ಕಡೆಗೆ ಎತ್ತಿದ್ರೆ ಇಡೀ ಕಾಡಿಗೆ ಬೆಂಕಿ ಹತ್ತಿ ಕೇಳ್ತದೆ ಇದು. ಆದರೆ ತುಳಸಿಗೌಡ ಅವರು ಕಾಡನ್ನು ಒಣಗಲಿಕ್ಕೇ ಬಿಡ್ತಿರಲಿಲ್ಲ. ಪ್ರತಿಯೊಂದು ಗಿಡ ಹಸಿರಾಗಿರುವ ಗಿಡ ಎಷ್ಟೇ ಉಜ್ಜಿದ್ರೂ ಕೂಡ ಸ್ಪಾರ್ಕ್ ಎದ್ದೇಳಂಗಿಲ್ಲ. ಒಣಗಿದ್ದ ಕಟ್ಟಿಗೆ ಇದ್ದರೆ ಅದು ಕಿಡಿ ಎದ್ದೇಳ್ತದೆ. ಹಾಗೆ ಬೆಂಕಿಯನ್ನು ಈ ಥರ ಅವರು ಹಸಿರಾಗಿಡೋದ್ರ ಮುಖಾಂತರ ನಿಯಂತ್ರಿಸ್ತಾಯಿದ್ರು. ರಾಮಾಯಣದ ಶಬರಿಯಂತೆ ತುಳಸಿಗೆ ಒಂದೇ ಧ್ಯಾನ. ರಾಮಾಯಣದಲ್ಲಿ ಶಬರಿಗೆ ರಾಮ ಯಾವಾಗ ಬರ್ತಾನೆ, ಅವನ ದರ್ಶನ ಯಾವಾಗ ಮಾಡಿದ್ದೇನು ನಾನು ಅಂತಂದು ಧ್ಯಾನ ಹೇಗಿತ್ತು, ಬೇರೆ ಧ್ಯಾನ ಇಲ್ಲ ಅವಳಿಗೆ. ಅದೇ ರೀತಿಯಾಗಿ ತುಳಸಿಗೌಡ ಅವರಿಗೆ ಹಸಿರನ್ನು ಉಳಿಸೋದು, ಕಾಡನ್ನು ಬೆಳೆಸೋದು ಒಂದು ಧ್ಯಾನ ಬಿಟ್ಟರೆ ಬೇರೆ ಏನು ಆಲೋಚನೆಗಳಿಲ್ಲ. ಅದು ಅರಣ್ಯ ಧ್ಯಾನ. ಇವರ ಸಾಮರ್ಥ್ಯವನ್ನು ಗಮನಿಸಿ ಅರಣ್ಯ ವಿಶ್ವಕೋಶ, ಅರಣ್ಯ ಜ್ಞಾನ ಭಂಡಾರ ಎಂಬ ಬಿರುದು ಕೂಡ ನೀಡ್ತದೆ. ಎಂಥ PhD ರಿಸರ್ಚ್ ವಿಜ್ಞಾನಿಗಳಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಅವಾರ್ಡ್ ನೋಡ್ರಿ. ಅರಣ್ಯ ವಿಶ್ವಕೋಶ, ಇದು ವಿಶ್ವಕೋಶ ಅಷ್ಟೈತ ಎಮ್ಮನ ಹತ್ರ ಒಂದು ಜ್ಞಾನ ಐತಿ. ಹಾಗೆ ಅರಣ್ಯ ಜ್ಞಾನ ಭಂಡಾರ. ನೀನು ಯಾರ ಕೇಳಿದಪ್ಪರ ಹುಡ್ಕೊಂಬರ್ತಂತ ಡಿಕ್ಷನರಿಯಾಗಿ ಹೋಗಿ ಇಲ್ಲೇ ಕೇಳೋ, ಡಿಕ್ಷನರಿ ನಾನೇ ಹೇಳ್ತೇನೆ ಅಂತ ತಿಳ್ಕೊಂಡು ಹೇಳ್ತಿದ್ರು. ಅಂಥ ಬಿರುದು ಕೊಟ್ಟು ಗೌರವಿಸಿದಂತಹ ಅರಣ್ಯ ಇಲಾಖೆ ತುಳಸಿಗೌಡ ಅವರಿಗೆ ಅದಕ್ಕೆ ಪ್ರತಿಫಲವಾಗಿ ದುಡಿತಾ ಇದ್ದಾರೆ. ಆಮೇಲೆ ಇವರನ್ನು ಸಸ್ಯ ವಿಜ್ಞಾನಿ ಎಂದೇ ಪರಿಗಣಿಸಿ ಇವರ ಸಲಹೆ ಸೂಚನೆಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಅವಿದ್ಯಾವಂತ ಹೆಣ್ಣುಮಗಳು, ನೀವು ತಿಳ್ಕೊಬೇಕು ವಿದ್ಯಾರ್ಥಿನಿಯರು, ಒಬ್ಬ ಅನ್ಎಜುಕೇಟೆಡ್, ಅಕ್ಷರ ಅರಿವೇ ಇಲ್ಲದೆ ಇರತಕ್ಕಂಥ, ಯಾಕಂದ್ರೆ ಪಾಪ ಹೆಣ್ಣುಮಗಳು ಶಾಲೆಗೆ ಹೋಗೋಕ್ಕಾಗಲಿಲ್ಲ. ನಿಮಗೆ ಗೊತ್ತೈತಿ, ತಂದೆ 3 ವರ್ಷದಿದ್ದಾಗೆ ಸತ್ತೋದ, 12 ವರ್ಷಕ್ಕೆ ಮದುವೆ ಆಯಿತು, 15-16 ವರ್ಷಕ್ಕೇ ಮಕ್ಕಳು ತಾಯಿ ಆಗ್ತಾಳೆ ಮತ್ತು ಗಂಡನ ತಿರ್ಕೊಂಡು ಹೋಗ್ತಾಳೆ. ಇನ್ನೇನು ಓದ್ತಾಳಕ್ಕೆ. ಸೊ ಸಸ್ಯ ವಿಜ್ಞಾನಿ ಅಂತ ಪರಿಗಣಿಸ್ಬೇಕಂತ ತಿಳ್ಕೊಂಡು ಆ ತುಳಸಿಗೌಡರ ಎಲ್ಲ ಸಲಹೆ ಸೂಚನೆಗಳನ್ನು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಪಡ್ಕೊಳ್ತಾರೆ. ರಿಯಲಿ ಗ್ರೇಟ್ ವುಮನ್. ಸೊ ಸಸಿ ಕೇಂದ್ರದ ಮೂಲಕ ಬೀಜ ಬಿತ್ತಿ ಕಸಿ ಮಾಡಿ ಸಸಿ ನೆಟ್ಟು ಬೆಳೆಸಿರುವ ಗಿಡ ಮರಗಳು ಸುಮಾರು 2 ಲಕ್ಷ ಗಿಡಗಳನ್ನು ಕಸಿ ಮಾಡಿ ಸಸಿ ಮಾಡಿ ಬೆಳೆಸಿರ್ತಕ್ಕಂಥದ್ದು ನಾವು ಕಲ್ಪನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಒಬ್ಬ ಹೆಣ್ಮಗಳು ಇಷ್ಟು ಮಾಡ್ತಾಳ ಅಂತ ತಿಳ್ಕೊಂಡು ಹೇಳಿ. ಆದರೆ ಇವರ ಸಂರಕ್ಷಣೆ ಮಾಡುತ್ತಾ ಬಂದಿರುವ ಅರಣ್ಯ ಪ್ರದೇಶದ ಒಳಗಿರುವ ಗಿಡ ಮರ ಬಳ್ಳಿ ಪೊದೆಯ ಪ್ರಾಣಿ ಪಕ್ಷಿಗಳಿಗೆ ಜೀವ ಜಂತುಗಳಿಗೆ ಸಮೃದ್ಧವಾದಂತಹ ಭೂಮಿಗೆ ಲೆಕ್ಕನೇ ಇಲ್ಲ. 2 ಲಕ್ಷ ಸಸಿಗಳನ್ನು ಕಸಿ ಮಾಡಿ ಬೆಳೆಸಿ, ಇದು ಲೆಕ್ಕಕ್ಕೆ ಬರೋದು. ಇದು ಲೆಕ್ಕಕ್ಕೆ ಇರದೇ ಇರತಕ್ಕಂಥದ್ದನ್ನು ನಾವು ನೋಡಿದಾಗ ಅವರು ಇಡೀ ಜೀವಮಾನ ಪರ್ಯಂತ ಎಷ್ಟು ಮಾಡಿದ್ದಾರೆ ಲೆಕ್ಕವೇ ಇಲ್ಲ. ಅಂದರೆ ನಿಸ್ವಾರ್ಥದಿಂದ ಮಾಡುವ ಸೇವೆ ಇದೆ. ಸರಿ, ಹೀಗೆ ಅವರ ಒಂದು ಅರಣ್ಯ ಸೇವೆ, ಪರಿಸರ ಪ್ರೀತಿ ಈ ರೀತಿಯಾಗಿ ವ್ಯಕ್ತವಾಗ್ತಾ ಹೋಗ್ತಾ ಇತ್ತು. ಈಗೀಗ ಅರಣ್ಯ ನಾಶವಾಗುತ್ತಿರುವ ಪರಿಯನ್ನು ಕಂಡ ತುಳಸಿ ಸಿಟ್ಟಿಗೆದ್ದಾಳ್ತಾರೆ. ಯಾಕಂದರೆ ಕರುಳಿನ ಬಳ್ಳಿಯಂತೆ ಬೆಳೆಸಿರ್ತಕ್ಕಂಥ ಅರಣ್ಯದ ಮರಗಳನ್ನು ಕೆಲವೊಂದು ಸಂದರ್ಭದಲ್ಲಿ ನಾಶ ಮಾಡ್ತಾ ಹೋಗ್ತಾರೆ. ಸರ್ಕಾರನೇ ಕೆಲವೊಂದು ಸಾರಿ ನಾಶ ಮಾಡುತ್ತೆ, ಅಧಿಕಾರಿಗಳು ನಾಶ ಮಾಡ್ತಾರೆ. ಅವ್ರ ತಿಪ್ಪಲ ಬಗೆಹರ್ತೆ ಅಂದರೆ ಕಾಡುಗಾಳರದ ಸಮಸ್ಯೆ, ಅವ್ರಿಗೆ ಸಿಟ್ಟು ಬರ್ತೈತೆ. ಹಾಗಾಗಿ ಮರ ಇದ್ದರಷ್ಟೇ ಗಾಳಿ, ಮಳೆ, ಬೆಳೆ ಎಲ್ಲವೂ. ಮರವೇ ಇಲ್ಲವಾದರೆ, ಕಾಡೇ ಇಲ್ಲವಾದರೆ ಹೇಗೆ ಬದುಕ್ತೀರಿ ನೀವೆಲ್ಲ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ. ನಿಜಕ್ಕೂ ಎಲ್ಲಿ ಗಿಡಗಳಿರ್ತವೆ, ಎಲ್ಲಿ ಅರಣ್ಯ ಇರ್ತದೆ, ಎಲ್ಲಿ ಸಮೃದ್ಧವಾದ ಹಸಿರು ಇರ್ತೈತಿ, ಅಲ್ಲಿ ಯಾವಾಗಲೂ ಉಸಿರು ಫ್ರೆಶ್ ಆಗಿರ್ತೈತಿ. ಅರ್ಥ ಮಾಡ್ಕೋಬೇಕು. ಇದಿಲ್ಲದಿದ್ರೆ ಹೆಂಗೆ ಬದುಕ್ತೀರಿ, ಏನು ತಿಂತೀರಿ ನೀವು? ಹೀಗೇ ಮುಂದುವರಿತೀರಿ. ಭೂಮಿ ರಬ್ಬರ್ ಅಲ್ಲ, ಭೂಮಿ ಏನು ರಬ್ಬರ್ ಅಲ್ಲ, ಹಿಗ್ಗಿಸ್ದಂಗೆಲ್ಲ ಹಿಗ್ಲಿಕ್ಕೆ ರಬ್ಬರ್ ಅಲ್ಲ. ಅದು ಎಷ್ಟೈತೆ ಅಷ್ಟೈತದು. ಅದರ ಜನಸಂಖ್ಯೆ ಅದ್ರ ಮೇಲೆ ಜಾಸ್ತಿ ಸೃಷ್ಟಿ ಆಗ್ತಾ ಹೋಗ್ತಾ ಇದೆ. ಕೈಗಾರಿಕೆಗಳು ಬೆಳೀತಾ ಇದ್ದಾವೆ, ಮನೆಗಳು ವಿಸ್ತಾರ ಆಗ್ತಾ ಇದ್ದಾವೆ. ಎಲ್ಲ ಕಡೆಗೆ ಊರು 5 ವರ್ಷಕ್ಕೆ
ಒಂದೊಂದು ಕಿಲೋಮೀಟ್ರ್ ಗಟ್ಟಲೆ ಬೆಳಗ್ತಾ ಹೋಗ್ತಾರೆ. ಅಂದರೆ ಕೃಷಿ ಭೂಮಿ ಇರ್ಬೋದು, ಅರಣ್ಯ ಭೂಮಿ ಇರ್ಬೋದು, ಎಲ್ಲ ಒತ್ತುವರಿಯಾಗಿ ಇವತ್ತು ಭೂಮಿ ಮುಂದಿನ ದಿನಗಳಲ್ಲಿ ಕಣ್ಣಿಗೆ ಕಾಣಲಾರ್ದಂಥ ಪರಿಸ್ಥಿತಿಗೆ ಆದರೂ ಆಗ್ಬೋದು. ದೊಡ್ಡ ದೊಡ್ಡ ಊರುಗಳು ಒಂದೊಂದು ಊರು ಸೇರ್ಕೊಂಬಿಡ್ಬೋದು. ಹೆಂಗೆ ಬದುಕ್ತೀರಿ ಮುಂದೆ ಭಾಳ ಕಷ್ಟ ಆಗುತ್ತೆ. ಮುಂದಿನ ಪೀಳಿಗೆ ಇನ್ನು ಏನೇನು ಕಾಣ್ತದೋ ಗೊತ್ತಿಲ್ಲ. ಈಗ ಇರತಕ್ಕಂಥ ನಾವುಗಳೇ ಸುಖಿಗಳು ಅನ್ನುವಂಥ ಭಾವನೆ ನಾವು ತಾಳಬೇಕಷ್ಟೇ. ಅರಣ್ಯಗಳದಲ್ಲದೆ ಬದುಕಿಲ್ಲ, ಅರಣ್ಯ ಇರಲಾರ್ದ ಬದುಕೇ ಇಲ್ಲ. ಅರಣ್ಯ ನಾಶವಾದರೆ ಕಾಡುಗಳು, ಕಾಡಿನ ಪ್ರಾಣಿಗಳು ನಗರ ಹೊಕ್ಕುತ್ತವೆ. ಇದಂತೂ ಗೊತ್ತಿರೋ ವಿಷಯನೇ. ಈಗ ನಿಮ್ಮ ಮನೆಗೆ ನೀವು ಇರ್ತೀರಿ, ನಿಮ್ಮ ಮನೆಗೆ ಯಾರೋ ಒಬ್ರು ಬಂದು ಎಲ್ಲ ಸ್ಟಾಕ್ ಇಟ್ಟನಪ್ಪ ಅಂದ್ರೆ ನೀವು ಮನೆಗೆ ಇರೋಕ್ಕಾಗಲಾರ್ದ ಇದು ಹೊರಗೆ ಬರ್ತಿರಲ್ಲ, ಮತ್ತೆ ಇನ್ನೊಬ್ಬರು ಮನೆಗೆ ಹೋಗಿರಲ್ಲ, ಗ್ರೌಂಡಿಗೆ ಹೋಗಿರಲ್ಲ. ಹಂಗೆ ಮತ್ತೆ ಅರಣ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಣಿಗಳು ಆರಾಮೇ ತಮ್ಮ ಪಾಡೆ ತಾವು ಇರ್ತಾವೆ. ಅರಣ್ಯ ನಾಶ ಮಾಡಿದ ಕೂಡಲೇ ಎಲ್ಲ ಕಿತ್ಕೊಂಡು ಊರಾಗ ಬರ್ತಾವೆ. ನಮ್ಮ ಗಂಗಾವತಿಯಾಗ ಒಂದು 8 ದಿನದ ಕೆಳಗೆ ಬಸ್ ಸ್ಟ್ಯಾಂಡ್ನ್ಯಾಗ ಬಸ್ ಡಿಪೋದ ಹತ್ರ ಇಲ್ಲೇ ಪಾರ್ಕಿನ ಹತ್ರ ಬೆಳಗ್ಗೆ 5 ಗಂಟೆಗೆ ಕರಡಿ ಬಂದು 2-3 ಪಂಚ್ ಮಾಡಿ ಹೋಗೈತಿ ನೋಡ್ರಿ. ಗಂಗಾವತಿ ಬಸ್ ಸ್ಟ್ಯಾಂಡಲ್ಲಿ ಐತಿ, ಬಸ್ ಸ್ಟ್ಯಾಂಡ್ ಸರೌಂಡು 1.5 ಕಿಲೋಮೀಟರ್, 1.5-2 ಕಿಲೋಮೀಟ್ರ್ ಸಿಟಿ ಐತಿ, ಊರೈತಿ, ಓಣಿಗಳದಾವ, ಮನೆಗಳದಾವ, ಲೈಟಿ ಕಂಬದವ, ಎಲ್ಲ ಅದಾವ. ಆದರೆ ಒಂದು ಕರಡಿ ಬಂದತ್ತಿ ಬೆಳಿಗ್ಗೆ 5 ಗಂಟೆಗೆ ಬಸ್ ಸ್ಟ್ಯಾಂಡ್ನ್ಯಾಗ, ಪಾರ್ಕ್ನ್ಯಾಗ. ಅದು ಹೋಯ್ತು. ನಮ್ಮ ಗಂಗಾವತಿಯಲ್ಲಿ ಸಿಟಿ ಭಾಳ ಸಿಟಿನೇ ಅದು ಜಯನಗರ. 3 ಚಿರತೆಗಳು ಒಂದೇ ಬಾರಿಗೆ ದಾಳಿ ಮಾಡಿದ್ದೇವೆ. ಜಯನಗರ ಹತ್ರನೇ 3 ಚಿರತೆಗಳು ಒಂದೇ ಬಾರಿಗೆ ದಾಳಿ ಮಾಡಿ ಸುಮಾರು ಕುರಿಗಳನ್ನು ಕೊಂದು ಹಾಕಿ ಒಂದು 3-4 ಕುರಿಗಳನ್ನು ಹೊತ್ಕೊಂಡು ಹೋಗಿದೆ. ಒಂದು 10 ದಿನದ ಕೆಳಗಡೆಗೆ ಚಿರತೆಗಳು ಗಂಗಾವತಿಗೆ ಒಂಥರ ಕ್ಲೋಸ್ ಫ್ರೆಂಡ್ಸ್ ಆದಂಗೆ ಆಗಿಬಿಟ್ರಲ್ಲ. ಅವ್ರು ಹೋಗಿ ಹೇಳ್ತಾರೆ ಬೇರೆ ಚಿರತೆಗಳಿಗೆ, ಹೋಗ್ರಪ್ಪ ಗಂಗಾವತಿ ಭಾಳ ಚಲೋ ಐತಿ, ನಾ ಅಲ್ಲಿ ಒಂದು 3 ಕುರಿ ತಗೊಂಬಂದಿನಿ, ನೀವು ಹೋಗ್ರಿ ಅಂತೇಳಿ ಕಳಿಸ್ತವೆ ಒಂದು ಬಹುಶಃ. ಯಾಕಂದ್ರೆ ಕಲ್ಲು ಕ್ವಾರಿ ಮಾಡ್ತಾ ಇದ್ದಾರೆ. ನಮ್ಮ ಇಷ್ಟು ಐತಿಹಾಸಿಕ ಸ್ಥಳಗಳದಾವ ಕಡೆಗೆ, ಬೆಣಕಲ್ ಆ ಕಡೆಗೆಲ್ಲ ಹೋದಾಗ ಮೋರ್ಯರ ಗುಡ್ಡ ಅಂತೇಳಿ ಕರಿತೀವಿ. ಎಲ್ಲವೂ ಇದಾವೆ ಐತಿಹಾಸಿಕವಾಗಿರ್ತಕ್ಕಂಥದ್ದು. ಆಮೇಲೆ ಇದು ಗಂಗಾವತಿ ಅನ್ನುವಂಥದ್ದು 7 ಹಂತಗಳಲ್ಲಿರ್ತಕ್ಕಂಥ ಬೆಟ್ಟಗಳಿಂದ ಕೂಡಿರ್ತಕ್ಕಂಥದ್ದು. ಅಲ್ಲೆಲ್ಲ ಕಾಡು ಪ್ರಾಣಿಗಳಿದಾವೆ. ಅವೆಲ್ಲ ಕಲ್ಲು ಕ್ವಾರೆ ಮಾಡ್ತಾ ಇರೋದ್ರೆ ಅವೆಲ್ಲ ಬರ್ತಾ ಇದ್ದಾವೆ, ಏನೇನೋ ಸಮಸ್ಯೆಗಳಾಗ್ತಾ ಇದ್ದಾವೆ. ನಾವು ಹೀಗೇ ಮಾಡ್ತಾ ಹೋದರೆ ನಮ್ಮದು ಒಂದು ಗಂಗಾವತಿ ಎಕ್ಸಾಂಪಲ್ ಇದು. ನೀವು ಬೇರೆ ಬೇರೆ ಕಡೆ ನೋಡಿರ್ತೀರ, ಆನೆಗಳ ದಾಳಿ, ಹುಲಿಗಳ ದಾಳಿ, ಚಿರತೆಗಳ ದಾಳಿ, ಎಲ್ಲ ಕಡೆಗೆ ದಾಳಿ ಇರೋದೆ. ಯಾಕೆ ಹೆಂಗಾಗತ್ತಂದರೆ ಅರಣ್ಯ ನಾಶ. ಅವಕ್ಕೆ ವಾಸ ಮಾಡಲಿಕ್ಕೆ ಒಂದು ಕಂಫರ್ಟೇಬಲ್ ಏರಿಯಾ ಇಲ್ಲ ಅಂತಂದಾಗ ಈ ಥರ ಅಟ್ಯಾಕ್ ಆಗೋದು ಸಹಜ ಸಾಮಾನ್ಯ. ಅದನ್ನು ಹೇಳ್ತಾರೆ ತುಳಸಿ ಗೌಡ ಅವರು. ಉಸಿರಾಡಲು ಗಾಳಿ ಇರೋದಿಲ್ಲ, ಈಗಂತೂ ಆಕ್ಸಿಜನ್ ಖರೀದಿ ಮಾಡೋ ಲೆವೆಲಿಗೆ ಬಂದತಿ. ಒಂದು ಕಡೆ ಬಿಚ್ಚಿ ಪ್ರಾಣ ಹೇಳ್ತಾನೆ, 1 kg 60 ರೂಪಾಯಿ ಸಿಲಿಂಡ್ರ್ ಅಂದ್ರೆ ಒಂದು ದಿನಕ್ಕೆ ನಾವು ಎಷ್ಟು ಉಸಿರಾಡ್ತೀವಿ, ಒಂದು ತಿಂಗಳಿಗೆ ಎಷ್ಟಾಯ್ತು, ಒಂದು ವರ್ಷಕ್ಕೆ ಎಷ್ಟಾಯ್ತು, ಜೀವನ ಪರ್ಯಂತ ಕೋಟಿಗಟ್ಟಲೆ ಆಕ್ಸಿಜನ್ ಬೆಲೆ ಬಾಳ್ತಕ್ಕಂಥ ಆಕ್ಸಿಜನ್ ಯೂಸ್ ಮಾಡ್ತೀವಿ ಅಂತ ನಾವು. ಅದ್ರ ಪರಿಸರಕ್ಕೆ ಏನು ಕೊಟ್ಟಿಲ್ಲ ನಾವು. ಅಟ್ಲೀಸ್ಟ್ ಕೊಡೋದು ಬೇಡ, ನಮ್ಮ ಆಕ್ಸಿಜನ್ಗೋಸ್ಕರ 2 ಗಿಡ ನೆಟ್ಟರೆ ಸಾಕು ಅನ್ನುವಂಥ ಒಂದು ಪರಿಜ್ಞಾನ ನಮ್ಮಲ್ಲಿ ಬೆಳಿಬೇಕು. ಹೀಗೆ ನಾಶವಾದರೆ, ಕಾಡು ನಾಶವಾದರೆ ಪ್ರಾಣಿಗಳು ಊರುಗಳನ್ನು ಪ್ರವೇಶ ಮಾಡ್ತವೆ. ಉಸಿರಾಡಲು ಗಾಳಿ ಕೂಡ ಇರೋದಿಲ್ಲ. ಹಿಂದೆಲ್ಲ ಸಸಿ ಕೇಂದ್ರಗಳಲ್ಲಿ ಸಾವಿರಾರು ಸಸಿಗಳಿರ್ತಾಯಿದ್ವು, ಬೇಕಾದಷ್ಟು ನೆಡ್ತಾ ಇದ್ವಿ. ಶಾಲೆಗಳ ಬಳಿ, ರಸ್ತೆ ಬದಿಯಲ್ಲಿ, ಖಾಲಿ ಜಾಗದಲ್ಲಿ, ಗದ್ದೆ ಬದಿಯಲ್ಲಿ, ದೇವಸ್ಥಾನದ ಆವರಣದಲ್ಲಿ, ಹೀಗೆ ಊರೊಳಗೆ, ಹೊರಗೆ, ಬೆಟ್ಟದಲ್ಲಿ, ಗುಡ್ಡದಲ್ಲಿ ಈಗ ಸಸಿ ಕೇಂದ್ರಗಳೇ ಖಾಲಿಯಾಗಿದೆ. ಸಸಿ ನರ್ಸರಿ ಕೇಂದ್ರಗಳನ್ನು ಕಡಿಮೆ ಮಾಡಲಾಗಿದೆ. ಎಲ್ಲಿದ ನೆಡ್ತೀರಿ? ನಿಮಗೊಂದು ಸಸಿ ಕೊಟ್ಟರೆ ನೀವು ಇಡ್ತೀರಿ. ಅವುಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತ ತಿಳ್ಕೊಂಡು ತುಳಸಿಗೌಡ ಅವರು ಹೇಳ್ತಾರೆ. ಯಾಕಂದ್ರೆ ಸಸಿ ನೆಡಲು ಜಾಗವೇ ಇಲ್ಲ. ಎಂಥ ಪರಿಸ್ಥಿತಿ ಐತೆ ನೋಡ್ರಿ. ಇದ್ದರೂ ಮರ ನೆಡುವುದಿಲ್ಲ, ಬಿಲ್ಡಿಂಗ್ ಕಟ್ಟುತ್ತಾರೆ, ಮರ ಗಿಡ ಬೆಳೆಯಲು ನೆಲವೇ ಇಲ್ವಾಯ್ತು. ಇಷ್ಟರ ಮಟ್ಟಿಗೆ ಅವರು ಆಲೋಚನೆ ಮಾಡ್ತಾರೆ. ನಿಜಕ್ಕೆ ಅವ್ರ ಕಾಳಜಿ ನಾವು ಮೆಚ್ಚಬೇಕು. ಇಂಥ ಒಬ್ಬ ಭೂಮಿಗೆ ಉಸಿರು ಕೊಟ್ಟಂಥ ತಾಯಿ ಈ ತುಳಸಿ ಗೌಡ ಅವರಿಗೆ. ಭೂಮಿಗೆ ಉಸಿರು ಕೊಟ್ಟಿರ್ತಕ್ಕಂಥ ತುಳಸಿ ಗೌಡ ಅವರು ಅವರ ಸೇವೆಯನ್ನು, ಅವರ ಒಂದು ಜ್ಞಾನವನ್ನು, ಅವರ ಒಂದು ನಿಸ್ವಾರ್ಥ ಪರಿಶ್ರಮವನ್ನು ಗಮನಿಸಿ ಅವರಿಗೆ ಪ್ರಿಯದರ್ಶಿನಿ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಯಶೋಧ ರಾ ಟ್ರಸ್ಟ್ನ ಪ್ರಶಸ್ತಿ,
ಕವಿತಾ ಸ್ಮಾರಕ ಪ್ರಶಸ್ತಿ, ಅಂಬೇಡ್ಕರ್ 125 ಪ್ರಶಸ್ತಿ, ಇಂದುವಾಲ ಎಚ್ ಹೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿ, ನಿಡುಮಾಮುಡಿ ಸದ್ಭಾವನಾ ಪ್ರಶಸ್ತಿ, ಕೃಷಿ ವಿಶ್ವವಿದ್ಯಾಲಯ ಮತ್ತು ಅರಣ್ಯ ಇಲಾಖೆ ಹಲವು ಪ್ರಶಸ್ತಿಗಳು ಕೂಡ ಬಂದಿವೆ. ಆದರೆ ಈ ಪ್ರಶಸ್ತಿಗಳ ಗರಿ ಅವರಲ್ಲಿ ಯಾವ ಬದಲಾವಣೆಯನ್ನು ತಂದಿಲ್ಲ. ಕೆಲವೊಬ್ಬರಿಗೆ ಪ್ರಶಸ್ತಿ ತಂದುಬಿಟ್ರೆ ಕಾಲರ್ ಹಿಂಗೆ ಮಾಡ್ಕೊಂಡು ನಾನು ದೊಡ್ಡ ಶಾಣೆನವ್ರಿಗೆ ಬಿಲ್ಡಪ್ ಕೊಡ್ತಾರೆ. ಪ್ರಶಸ್ತಿಗಳನ್ನು ಬಯಸಿ ಕೆಲಸ ಮಾಡಿಲ್ಲ ತುಳಸಿಗೌಡ ಅವರು. ನಿಸ್ವಾರ್ಥದಿಂದ ಅದು ಭೂಮಿ ನಾನು ನಿಂತ ನೆಲ ಅದು ಹಸಿರಾಗಿರಬೇಕು, ನನಗೆ ಉಸಿರು ಕೊಡಬೇಕು. ನಿಸ್ವಾರ್ಥದಿಂದ ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ನಿಸ್ವಾರ್ಥದಿಂದ ಕೆಲಸ ಮಾಡಿದರೆ ಇಂದು ಬೆನ್ನತ್ತಿ ಬರ್ತಿರ್ತಾವೆ. ಅಷ್ಟು ಬಂದ ಮೇಲೆ ಇವರು ಬದಲಾವಣೆ ಆಗಲಿಲ್ಲ, ಇವರ ವ್ಯಕ್ತಿತ್ವ ಬದಲಾವಣೆ ಆಗಲಿಲ್ಲ. ತಾವೇನು ಮೊದಲಿಗೆ ಕೆಲಸ ಮಾಡ್ತಿದ್ರು ಅದು ಆ ಕೆಲಸವನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ನಿಮ್ಮ ಕೆಲಸಕ್ಕೆ ಸಾಕಷ್ಟು ಪುರಸ್ಕಾರ ಸಿಕ್ಕಿದೆಯಾ ಎಂದು ಕೇಳಿದರೆ ಪುರಸ್ಕಾರವ ಯಾವ ಸಾಧನೆ ಮಾಡಿನಂತೇಳಿ ಪುರಸ್ಕಾರ ಅಂತೇಳಿ ಪ್ರಶ್ನೆ ಮಾಡ್ತಾರಂತ. ನಾವು ಇವತ್ತಿನ ಜನರು ಒಂದೇನೋ ಸಣ್ಣ ಕೆಲಸ ಮಾಡಿದ್ನಪ್ಪ ಅಂದರೆ ಅರ್ಜಿ ಹಾಕ್ಬೇಕು, ಅಕಸ್ಮಾತ್ ಪ್ರಶಸ್ತಿ ಪ್ರಕಟ ಮಾಡದಿದ್ದರೆ ಬೇರೆದವ್ರಿಗೆ ಗೊತ್ತಪ್ಪ ಅಂದರೆ ಅದು ಅಕ್ರಮ ಏನೇನೋ ಹೇಳ್ತಾರೆ. ಇವರಿಷ್ಟು ಮಾಡಿ 2 ಲಕ್ಷ ಸಸಿಗಳಿಗೆ ಜೀವದಾನ ಮಾಡಿ ಅರಣ್ಯದಲ್ಲಿ ಹಾಕಿ ಎಷ್ಟೋ ಲಕ್ಷಗಟ್ಟಲೆ ಸಸಿಗಳನ್ನು ಬೆಳೆಸಿ ಕಾಡು ಉಳಿಸಿ ನೋಡ್ರಿ, ಅರಣ್ಯ ಅಧಿಕಾರಿಗಳು ಮಾಡುವಂಥ ಕೆಲಸ ಇವರು ಮಾಡಿದ್ದಾರೆ, ಪೊಲೀಸರು ಮಾಡ್ತಕ್ಕಂಥ ಕೆಲಸ ಇವರು ಮಾಡಿದ್ದಾರೆ, ಯಾರೆಲ್ಲರ ಕೆಲಸ ಇವರು ಮಾಡಿದ್ದಾರೆ. ಏನು ಸಾಧನೆ ಮಾಡಿನ ಅಂತೇಳಿ ನಾನು ಪ್ರಶಸ್ತಿ ಪುರಸ್ಕಾರ ಬಯಸ್ಬೇಕ್ರಿ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ನಿಜಕ್ಕೂ ಎಲ್ಲರೂ ಎದುರಂಗೆ ಆಗಿಬಿಟ್ರೆ ನಮ್ಮದು ಅದ್ಭುತವಾದಂತಹ ಒಂದು ದೇಶ ಆಗಿ ಹೋಗಿಬಿಡುತ್ತೆ. ಆದರೆ ಅಂಥ ಕಲ್ಪನೆಗಳು ಯಾರಿಗೆ ಬರ್ತಾವೆ? ಹಾಗೆಯೇ ಇಂತಹ ಸರಳ ಜೀವಿಯ ಜ್ಞಾನ ಸಂಪತ್ತು ಮಾತ್ರ ಯಾವ ಸಸ್ಯ ವಿಜ್ಞಾನಿಗೂ ಕಡಿಮೆ ಇಲ್ಲ, ಯಾರಿಗೂ ಇಲ್ಲ ಅಂತಲೇ ಹೇಳ್ಬೋದು. ಅದೇನು ಪುಣ್ಯನೋ ಅಷ್ಟರ ಮಟ್ಟಿಗೆ ಅವರು ಆ ಸಸ್ಯಗಳ ಬಗ್ಗೆ ಮಲೆನಾಡಿನಲ್ಲಿ ಮತ್ತು ಇನ್ನೊಂದು ವಿಶೇಷ ತಿಳ್ಕೊಬೇಕು ನಾವಿಲ್ಲಿ. ಈಗ ಅವರಿಗೆ ಪ್ರಸ್ತುತದಲ್ಲಿ 87 ವರ್ಷ ಅಂತೆ. 87 ವರ್ಷ ಆದರೂ ಕೂಡ ಈ ತಮ್ಮ ಏನು ಅರಣ್ಯ ಇಲಾಖೆಯಲ್ಲಿ ಕೆಲಸ ಇದೆಯಲ್ಲ ಅದನ್ನು ಇನ್ನೂವರೆಗೂ ಮಾಡ್ತಾಯಿದ್ದಾರೆ. ರಿಟೈರ್ಮೆಂಟ್ 60 ವರ್ಷಕ್ಕೆ ಮುಗಿದೋದು. ರಿಟೈರ್ಡ್ ಆಗಿ 27-29 ವರ್ಷ ಆದರೂ ಕೂಡ ಇನ್ನೂ ಕೆಲಸ ಮಾಡ್ತಾರಂದ್ರೆ ಇದು ನಿಜಕ್ಕೂ ಅತ್ಯಂತ ಪ್ರಶಂಸನೀಯ ವ್ಯಕ್ತಿ ಈ ತುಳಸಿಗೌಡ ಅವರು. ಜೊತೆಗೆ ಎಲ್ಲರಿಗೂ ಮಾದರಿ, ಎಲ್ಲರಿಗೂ ಒಂದು ಪ್ರೋತ್ಸಾಹ ತುಂಬುವಂಥ ಚೈತನ್ಯ ಈ ತುಳಸಿಗೌಡ ಅವರಲ್ಲಿದೆ ಅಂತ ತಿಳ್ಕೊಂಡು ನಾವಿಲ್ಲಿ ಹೇಳ್ಬೋದು. ಎಲೆಮರೆಯ ಕಾಯಿಯಂತೆ ಕಾಡು ಬೆಳೆಸುವುದರಲ್ಲಿ ಯಾವಾಗಲೂ ತುಳಸಿಗೌಡ ಅವರು ಏನು ಮಾಡ್ತಾ ಇರ್ತಾರೆ, ಕೆಲಸದಲ್ಲಿ ನಿರತರಾಗಿದ್ದಾರೆ. ಈಗಲೂ ಅವರು ಕೆಲಸದಲ್ಲಿ ತೊಡಗಿದ್ದಾರೆ, ಕೆಲಸವನ್ನು ನಿಂದಿರಿಸಿಲ್ಲ, ನರ್ಸರಿಗೆ ಹೋಗೋದನ್ನು ಬಿಟ್ಟಿಲ್ಲ. ಕಾಡು ಸುತ್ತಿ ಕಾಡುಗಳ್ಳರನ್ನು ಹಿಡಿದು ಕೊಡ್ತಕ್ಕಂಥ ಅವರಿಗೆ ಬೆದರಿಕೆ ಹಾಕುವಂಥ ಕೆಲಸವನ್ನು ಕೂಡ ತುಳಸಿಯವರು ಮಾಡ್ತಾ ಇದ್ದಾರೆ. ನರ್ಸರಿಗೆ ಹೋಗ್ತಾರೆ, ಕಾಡುಗಳರನ್ನು ಬೆದರಿಸ್ತಾರೆ. ನಾವು ಇನ್ನೂ ಉಸಿರಾಡುತ್ತಿದ್ದರೆ ಇಂತಹ ಎಷ್ಟೋ ಮಂದಿ ಪರಿಸರ ಪ್ರೇಮಿಗಳು, ಪರಿಸರ ರಕ್ಷಕರು ಇರೋದರಿಂದ ನಾವು ಇನ್ನೂ ಈ ಶುದ್ಧವಾದ ಗಾಳಿಯನ್ನು ಸ್ವಲ್ಪ ಕಾಣ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಕೇವಲ ತುಳಸಿಗೌಡ ಅವರು, ಸಾಲುಮರದ ತಿಮ್ಮಕ್ಕನವರು ಇಂಥವ್ರು ಆಧಾರ ಬುಡ ಮಾಡ್ತಾರಂತ ಅಂದ್ಕೊಳ್ಳೋದು ಬೇಡ. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಮಾಡುವಂಥ ಒಂದು ಪ್ರೇರಣೆ ಇಂಥ ಒಂದು ಲೇಖನಗಳು ಕೊಡ್ತಾ ಇದ್ದಾವೆ ನಮಗೆ. ಸೊ ಈ ಒಂದು ಭೂಮಿಗೆ ಉಸಿರು ಕೊಟ್ಟವರು, ಇದು 3ನೇ ವಿಡಿಯೋ. ಇದು ಮುಗೀತು, ಈ ಲೇಖನ ಕೂಡ ಮುಗೀತು, ಈ ಪಾಠ ಕೂಡ ಮುಗೀತು. ಸೊ ವಿಡಿಯೋ ವೀಕ್ಷಿಸಿದಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ನನ್ನ ಪ್ರೀತಿಯ ಧನ್ಯವಾದಗಳು. ಎಲ್ಲರೂ ಸುರಕ್ಷಿತವಾಗಿರಿ, ಆರೋಗ್ಯದಿಂದಿರಿ, ಸದಾ ಚಟುವಟಿಕೆಯಲ್ಲಿ ತೊಡಗಿರಿ ಅಂತ ತಿಳ್ಕೊಂಡು ಹೇಳುತ್ತಾ ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.